ನಮ್ಮ ಹುಡುಗಿ ರೆಡಿ ಆಗ್ತಾ ಇದ್ದಾಳೆ. ಫಸ್ಟ್ ಟೈಮ್ ಸೀರೆ ಉಡ್ತಾ ಇದ್ದಾಳೆ. ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಸಂಡೆಯ ಕ್ಲಾಸ್ ಅನ್ನ ನನ್ನ ಸ್ಟೂಡೆಂಟ್ ಭಾಗೀರಥಿಗೆ ಒಪ್ಪಿಸಿ ನಾವು ಇವತ್ತೇನೋ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಏನ್ ಕೆಲಸ ಅನ್ನೋದನ್ನ ನೀವು ನೋಡಿ, ಆಯ್ತಾ? ಬನ್ನಿ ನಮ್ಮ ಜೊತೆಗಿರಿ. ಸಂಡೇ ಸ್ಪೆಷಲ್ ವ್ಲಾಗಿಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾವು ಹೊರಟಿದ್ದೇವೆ, ಆಯ್ತಾ? ನಾವಿಬ್ರು ಟ್ವಿನ್ನಿಂಗ್, ಆಮೇಲೆ ನಮ್ಮ ಯಜಮಾನಿ. ಫುಲ್ ಆಟಿಟ್ಯೂಡ್, ಫುಲ್ ಆನ್. ನೀವೆಲ್ಲರೂ ನವರಾತ್ರಿ ಟೈಮಲ್ಲಿ ಶಾರದೆಯನ್ನ ನೋಡಿರ್ತೀರಿ ಅಲ್ವಾ? ಅದೇ ತರ ಶಾರದೆ ಹಾಗೆ ಒಂದು ಲುಕ್ ಅನ್ನ ಕ್ರಿಯೇಟ್ ಮಾಡುವಂತಹ ಪ್ರಯತ್ನ ಇವತ್ತು. ಬಬಿತಾ ಸೂರಜ್ ಶೆಟ್ಟಿ ಅನ್ನುವ ಬ್ಯೂಟಿಷಿಯನ್ ಇದ್ದಾರೆ. ಅವರದೊಂದು ಕ್ಲಾಸಿಗೆ ಮಾಡೆಲ್ ಆಗಿ ಶ್ರೀಯನನ್ನ ಬರ್ಲಿಕ್ಕೆ ಹೇಳಿದ್ದಾರೆ. ಅವಳನ್ನ ಶಾರದೆ ಹಾಗೆ ತಯಾರು ಮಾಡ್ಲಿಕ್ಕೆ. ಈ ಶಾರದೆ ಹಾಗೆ ತಯಾರು ಮಾಡುವಂಥದ್ದು ಒಂದು ನನ್ನ ಕನಸಾಗಿತ್ತು, ಇನ್ನೊಂದು ನನ್ನ ತಂದೆಯ ಕನಸು ಕೂಡ ಆಗಿತ್ತು. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಹೇಳ್ತಿದ್ರು, ಮಲ್ಲಿಗೆ ಹಗ್ಗ ಉಂಡು ಬಾಲೆಗೆ ಒಂದು ಜಲ್ಲಿ ಬಾಡ್ಗನ ಅಂತ ಯಾವಾಗ್ಲೂ ಕೇಳ್ತಾ ಇದ್ರು. ಇವತ್ತು ಆ ಡ್ರೀಮ್ ಅನ್ನ ಫುಲ್ಫಿಲ್ ಮಾಡುವ ಸಮಯ. ನಮ್ ಜೊತೆಗಿರಿ, ಆಯ್ತಾ? ಸಿಗೋಣ. ನಮ್ಮ ಹುಡುಗಿ ರೆಡಿ ಆಗ್ತಾ ಇದ್ದಾಳೆ. ಫಸ್ಟ್ ಟೈಮ್ ಸೀರೆ ಉಡ್ತಾ ಇದ್ದಾಳೆ. 1 hour later. ಎಂಕಲ್ ಗಗನ್ನ ಡ್ರಾಯಿಂಗ್ ಮನ್ಪುನ, ಶ್ರೀ ಅಕ್ಕ ಡ್ರಾಯಿಂಗ್ ಮನ್ಪುನ ಮೇಕಪ್ ಆಡ್ತಿತ್ತು. ಏರ್ ಡ್ರಾಯಿಂಗ್ ಮನ್ಪುನೊಂದು Two hours later. Three hours later.
ಫೋಟೋಗ್ರಾಫರ್ ತೂಲ ಫೋಟೋ ತೆಪ್ಪು ನಾವು ಸೆಲೆಬ್ರಿಟಿ ಸಾರು ಮಲ್ಲಿಗೆ ತಗೊಂಬುತ್ತಿಲ್ಲ ಮಿತ್ ಬರ್ತೇನೆ ಅಮ್ಮನೊಟ್ಟು ಕೊಂಚ ಸಿಂಗಲ್ ಬೋರ್ಡ್ ಅತ್ತ ನಮ್ಮ ಗಾಡಿಯಲ್ಲಿ ನಮ್ಮ ಶಾರದೆ ಅದೇ ಲುಕ್ ಅಲ್ಲಿ ಶ್ರೀ ಅಜ್ಜಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಉಂಟು ಈಗ ಎರಡು ಕಣ್ಣು ಸಾಲದುಗೆರ ಅಜ್ಜಿನ ರಿಯಾಕ್ಷನ್ ಇವತ್ತಿನ ವ್ಲಾಗ್ ಅನ್ನ ಎಂಡ್ ಮಾಡುವ ಸಮಯ ಆಯಿತು. ಬಬಿತಾ ಅವರ ಟ್ಯುಟೋರಿಯಲ್ ಕ್ಲಾಸಿಗೆ ನನ್ನ ಮಗಳು ಒಂದು ಪುಟ್ಟ ಶಾರದೆ ಆಗಿ ಹೋಗಿದ್ಲು. ಫಸ್ಟ್ ಟೈಮ್ ಸೀರೆ ಹಾಕೋದು, ಹಾಗಾಗಿ ಫಸ್ಟ್ ಸಾರಿ ಎಕ್ಸ್ಪೀರಿಯನ್ಸ್. ಹೌದು, ನೋಡಿ ಖುಷಿ ಆಯ್ತಂತೆ. ಹಾಗಾಗಿ ಇವತ್ತಿನ ವ್ಲಾಗನ್ನು ಮುಗಿಸುವ ಸಮಯ ಆಯಿತು. ಇನ್ನೊಂದು ಹೊಸ ವ್ಲಾಗಿನ ಜೊತೆ ನಿಮ್ಗೆ ಎಲ್ರಿಗೂ ಸಿಗ್ತೇನೆ. ಹೇಗ ಎಸ್ ಶ್ರೀಯಾ, ಹೌ ಡಿಡ್ ಯು ಫೀಲ್? ಹೌ ಡಿಡ್ ಯು ಲೈಕ್? What was your first experience of Sharade and sari? Sari was not a problem, not an issue. This was quite heavy, but ತುಂಬಾ ಟ್ರೆಡಿಷನಲ್ ವೇ ಅಲ್ಲಿ ಅವರು ಹೇಳ್ಕೊಟ್ಟಿದ್ದಾರೆ. ಆಮೇಲೆ kudos to her dedication and her involvement. Kudos to the model. Kudos to the model ಅಂತೆ. ಅವಳು ಏನು ಮಾಡ್ಲಿಲ್ಲ, ಬರೇ ಸುಮ್ನೆ ಕೂತದಷ್ಟೇ. ಅದು ಕೂತ್ಕೊಳ್ಳೋದು ಒಂದು ಟ್ಯಾಲೆಂಟ್. ಹಾಗಾಗಿ ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ಸಿತ್ತು ಅಂತ ಹೇಳಿ ಕಾಮೆಂಟ್ಸ್ ಅಲ್ಲಿ ಹೇಳಿ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಮತ್ತೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಸಿಗ್ತೇನೆ ಅಂತ ಹೇಳ್ತಾ, ಪ್ರೀತಿ ಇರ್ಲಿ. ರಾಮ್ ರಾಮ್.